ಇನ್ನು ಧಾರವಾಡದಲ್ಲಿಯೂ ಕೂಡ ವಿದ್ಯಾರ್ಥಿ ಜನಿವಾರಕ್ಕೆ ಕತ್ತರಿ ಹಾಕಲಾಗಿದೆ. ಜನಿವಾರ ಕತ್ತರಿಸಿ ಸಿಇಟಿ ಪರೀಕ್ಷೆ ಬರೆಸಿದಂತ ಸಿಬ್ಬಂದಿ. ಇದೇನ್ ಸಮಸ್ಯೆ ಆಗಿದೆ ಅಂತ ಗೊತ್ತಿಲ್ಲ ಇವರಿಗೆ. ಅಲ್ಲಲ್ಲಿ ಇಂಥ ಒಂದಷ್ಟು ಕೆಲಸಗಳಾಗ್ತಾ ಇದೆ. ಜನಿವಾರ ಕತ್ತರಿಸಿ ಸಿಇಟಿ ಪರೀಕ್ಷೆಗೆ ಕಳಿಸುವಂಥದ್ದು. ವಿದ್ಯಾರ್ಥಿಯ ಜನಿವಾರ ತೆಗೆಸಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹುರ್ಕಡ್ಲಿ ಕಾಲೇಜ್ ಪರೀಕ್ಷಾ ಕೇಂದ್ರದಲ್ಲಿ ಆಗಿರುವಂತಹ ಘಟನೆ. ನಂದನ್ನೇರಿ ಎಂಬ ವಿದ್ಯಾರ್ಥಿಯ ಜನಿವಾರವನ್ನ ಕಟ್ ಮಾಡಿದ್ದಾರೆ. ಇದು JSS ಕಾಲೇಜ್ ವಿದ್ಯಾರ್ಥಿ ನಂದನ್ ಏರಿ ಇದೆ ಈ ಜನಿವಾರವನ್ನು ಕಟ್ ಮಾಡಿರೋದು. ವಿದ್ಯಾರ್ಥಿಯ ಜನಿವಾರ ಗಮನಿಸಿದ ಸಿಬ್ಬಂದಿ. ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಪ್ಯಾಟಿ ಈ ಹುಡುಗನನ್ನ ಮಾತನಾಡಿಸಿದ್ದಾರೆ, ವಿದ್ಯಾರ್ಥಿಯನ್ನ. ಬನ್ನಿ ನೋಡೋಣ. ನನ್ನ ಜೊತೆ ಇರೋದು ನಂದನ್ ಏರಿ ಅಂತ. ಈ ವಿದ್ಯಾರ್ಥಿಗೆ ಇಂಥದ್ದೇ ಜನಿವಾರದ ಒಂದು ಕೆಟ್ಟ ಅನುಭವವಾಗಿದೆ. ಏನಾಗಿದೆ ಅನ್ನೋದನ್ನು ಆ ವಿದ್ಯಾರ್ಥಿ ಬಾಯಿಂದನೇ ಕೇಳೋಣ. ಏನಾಯಿತು? ನೀವು ಯಾವ ಕಾಲೇಜ್ಗೆ ಓದ್ತಾ ಇದ್ರಿ? ನಿಮ್ಗೆ ಎಲ್ಲಿ ಎಕ್ಸಾಮ್ ಬಂದಿತ್ತು? ಡೀಟೇಲ್ ಆಗಿ ಹೇಳ್ರಿ. ನಾವು ಓದೋದು JSS RSH PU ಕಾಲೇಜ್ನಲ್ಲಿ. ನನ್ನ CET ಎಕ್ಸಾಮ್ ಇತ್ತು. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. 2 ದಿವಸದಿಂದ ಫಸ್ಟ್ ಎಕ್ಸಾಮ್ 16ನೇ ತಾರೀಕಿಗಿತ್ತು. ಇದು ಆಗಿದ್ದು ಫಸ್ಟ್ ಎಕ್ಸಾಮ್ ದಿವಸನೇ 16ನೇ ತಾರೀಕು ಮುಂಜಾನೆ ಫಸ್ಟ್ ಎಕ್ಸಾಮ್ ಫಿಸಿಕ್ಸ್ ಇತ್ತು. ನಾನು ಬರಲಿಕ್ಕೆ ಹೊಂಟಿದ್ದೆ. ಅಲ್ಲೇ ಬರೆಯೋಕ್ಕಿಂತ ಮುಂಚೆ ಚೆಕಿಂಗ್ ಎಲ್ಲ ಮಾಡ್ತಾರಲ್ಲ, ಅವ್ರು ಪೊಲೀಸರು ನಿಂತಿದ್ರು. ಅವ್ರು ಚೆಕ್ ಮಾಡಿದರು. ನನ್ನ ಜನಿವಾರ ಇಲ್ಲೇ ಕಾಣ್ತು ಅವರಿಗೆ. ಅವ್ರ ಕಣ್ಣ ಮೇಲೆ ಕೊಳ್ಳಾಗೇನು ಹಾಕ್ಕೊಂಡಿದ್ದೀರಾ ಅಂತ ಕೇಳಿದರು. ನಾನು ಜನಿವಾರ ಅಂತ ಹಿಂಗೆ ತೆಗೆದು ತೋರಿಸಿದೆ. ನಾನು ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ. ಅವ್ರನ್ನ ಹೇಳಿದರು, ಅಂದರೆ ಅದು ತೆಗಿಲಿಲ್ಲ ಅಂದರೆ ಒಳಗೆ ಬಿಡೋದಿಲ್ಲ ಅಂತಂದರು. ಆಮೇಲೆ ನಾನಂದೆ, ನಾ ಇದು ತಕ್ಕೊಂಡು ಬ್ಯಾಗ್ ಒಳಗೆ ಹೋಗಿ ತಕ್ಕೊಂಡು ಬ್ಯಾಗ್ನ ಇಟ್ಕೊಂಡು ಬರ್ತೀನಿ ಅಂತಂದೆ. ಆದರೆ ಇನ್ನೊಬ್ಬರು ಅದು ಟೈಮ್ ಆಗಿದೆ ಈಗ ಎಕ್ಸಾಮಿಗೆ, ಅದು ಅಷ್ಟೆಲ್ಲ ಮಾಡ್ಕೋತ ಕೊಡೋಕ್ಕಾಗಲ್ಲ ಅಂತೆ ಕತ್ರಿ ತೊಗೊಂಬಂದು ಕಟ್ ಮಾಡಿಬಿಟ್ರು. ಅದು ಕಟ್ ಮಾಡಿದ್ಮೇಲೆ ನನಗೂ ಕರೆಕ್ಟಾಗಿ ಅನ್ನಿಸ್ಲಿಲ್ಲ. ಆಮೇಲೆ ಎಕ್ಸಾಮ್ ಬರಲಿಕ್ಕೆ ನನ್ನ ಕಾನ್ಫಿಡೆನ್ಸ್ ಅಂತೂ ಫುಲ್ ಲೋ ಆಗಿಬಿಡ್ತು. ಅದಕ್ಕೆ ಎಕ್ಸಾಮ್ ಅಷ್ಟೇನು ಚಲೋ ಆಗಲಿಲ್ಲ. ಅಲ್ಲ ಸರಿ, ಕಟ್ ಮಾಡಿದ ಮೇಲೆ ಅದನ್ನು ಎಲ್ಲಿಟ್ಟರು? ಅದನ್ನು ನೀವೇನು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಬೇಡ ಅಂತ, ಅಥವಾ ಅದನ್ನು ಕತ್ತರಿಸಿದ ಮೇಲೆ ಹಾಗಾದ್ರೆ ಅದನ್ನ ಎಲ್ಲಿಟ್ಟರು ಆ ಜನಿವಾರವನ್ನು? ಅವಾಗ ಭಾಳ ರಶ್ ಎಲ್ಲ ಇರ್ತಿತ್ತು. ಅದಕ್ಕೆ ಅವ್ರು ಕಟ್ ಮಾಡಿದ್ಮೇಲೆ ನಾನೇ ತೊಗೊಂಡು ನನ್ನ ಬ್ಯಾಗ್ನ ಹಾಕ್ಕೊಂಡೆ. ಬ್ಯಾಗ್ನ ಹಾಕ್ಕೊಂಡು ಇಟ್ಮೇಲೆ ನನಗೆ ಒಳಗೆ ಹೋಗ್ಲಿಕ್ಕೆ ಅವಕಾಶ. ಅಂದರೆ ಬ್ಯಾಗ್ನಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ, ಆದರೆ ಮೈ ಮೇಲೆ ಹಾಕ್ಕೊಳ್ಳೋಕೆ ಅವಕಾಶ ಕೊಡಲಿಲ್ಲ. ಹೌದು, ಅದೇ ಮಾಡಿದರು. ಅಂದರೆ ಇದರಿಂದ ನಿಮಗೆ ಮಾನಸಿಕವಾಗಿ ಆಘಾತ, ಮುಂದಿನ ಪತ್ರಿಕೆಗಳು ಹೇಗಾದವು? ಏನಾದರೂ ನಿಮ್ಗೆ ಮಾನಸಿಕ ಆಘಾತವಾಯ್ತು ಇದರಿಂದ? ಹಾಂ, ನನ್ನ ಕಾನ್ಫಿಡೆನ್ಸ್ ಅಂತೂ ಫುಲ್ ಲೋ ಆಗಿಬಿಡ್ತು. ನನಗಂತೂ ಬರಲಿಕ್ಕೆ ಒಟ್ಟು ಕಾನ್ಫಿಡೆನ್ಸೇ ಇರಲಿಲ್ಲ. ಸೊ ನಂದು ಎಕ್ಸಾಮ್ಸ್ ಅಷ್ಟೇನು ಚಲೋ ಆಗಲಿಲ್ಲ. ಇದನ್ನು ಮನೆಯಲ್ಲಿ ಯಾವಾಗ ಹೇಳಿ? ನೀನು ಅವತ್ತು ಹೇಳೇ ಇಲ್ವಾ? ಹಾಗಾದರೆ ಅವತ್ತೇ ನಾ ಹೆದರಿ ಬಿಟ್ಟಿದ್ದೆ. ಅದಕ್ಕೆ ನೆಕ್ಸ್ಟ್ ಡೇ ಮುಂಜಾನೆ ಹೇಳಿದೆ ಮನೆಯಲ್ಲಿ. ಮನೆಯಲ್ಲಿ ಅವ್ರನ್ನ ನನಗೆ ಗೊತ್ತಾಗಲಿಲ್ಲ. ನಾ ಅದು ಹೇಳಿ ಮತ್ತೆ ಎಕ್ಸಾಮ್ ಬರಲಿಕ್ಕೆ ಹೋಗ್ಬಿಟ್ಟಿದ್ದೆ. ಬನ್ನಿ, ಅವರ ತಂದೆ ಇದ್ದಾರೆ ವಿವೇಕ್ ಏರಿ ಅವರು. ಅವ್ರೇನು ಹೇಳ್ತಾರೆ, ಯಾವಾಗ ಅವ್ರಿಗೆ ಈ ವಿಷಯ ಗೊತ್ತಾಯಿತು? ಒಂದು ವೇಳೆ ಅವತ್ತೇನಾದರೂ ಗೊತ್ತಾಗಿತ್ತು ಅಂದರೆ ಏನು ಮಾಡ್ತಿದ್ರು? ಸರ್, ಇದು ಯಾವಾಗ ವಿಷಯ ಗೊತ್ತಾಯಿತು? ನೀವ್ಯಾಕೆ ಅವಾಗ ಸುಮ್ಮನೆ ಇದ್ರಿ? ಇಲ್ಲ, ನನಗೆ 14ನೇ ತಾರೀಕು ಏನು ಹೇಳಿಲ್ಲ ರೀ. ಮಧ್ಯಾಹ್ನ ಊಟಕ್ಕೆ ಬಂದಿದ್ದವ. ಬಟ್ ಅವತ್ತು ಮನೆಗೆ ಏನು ಹೇಳಿಲ್ಲ. ಹೇಳಿದಿನ ಆಗಿಂದಾಗ ಹೋಗಿ ಅವನೇನು ಹಿಡಿದು ಹೊಡಿತಿದ್ನೋ ನನಗೂ ಗೊತ್ತಿಲ್ಲ. ಯಾಕಂದ್ರೆ ನಮ್ಗೆ ಅಷ್ಟು ಆಕ್ರೋಶ. ಯಾಕಂದ್ರೆ ನಾವು ಯಾರ ಮೇಲೂ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಮೇಲೆ, ನಮ್ಮ ಸಂಸ್ಕೃತಿ ಮೇಲೆ ಅಟ್ಯಾಕ್ ಮಾಡಿದ್ಕೊಂಡು ನಮಗೆ ಭಾಳ ನೋವಾಗ್ತದೆ. ಅದರಿಂದ ಅವ್ನು ಪೇಪರ್ ಚಲೋ ಆಗಿಲ್ಲ ಅಂತ ಅವ್ನು ಬಂದು ಹೇಳ್ದ ನನಗೆ. ನಾ ಅದ್ರ ಸಲುವಾಗಿ ಅಂತ ಅವ್ನು ನನಗೆ ಹೇಳಿದ್ದಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗೇ ನಮ್ಮ ಪರೀಕ್ಷೆಗೆ ಹೋದ್ನಲ್ಲ, ಮ್ಯಾಥಮೆಟಿಕ್ಸ್. ಅದು ಮುಗಿದು ಬಂದಮೇಲೆ ನನಗೆ ಎಲ್ಲರೂ TV ಒಳಗೆ ಬರ್ಲಿಕ್ಕೆ ಎತ್ಕೊಳ್ಳೆ ನನ್ನ ದೊಡ್ಡ ಮಗ ಅಂದ. ಇಲ್ಲ, ನನಗೆ ಗೊತ್ತು, ಕಟ್ ಮಾಡ್ರೆ ಗೊತ್ತೋ ಇಲ್ಲ ಅಂತ ಕೇಳ್ದೆ ನನಗೆ. ಇಲ್ಲ, ನನಗೆ ಗೊತ್ತಿಲ್ಲ ಅಂದೆ. ಮತ್ತು ಅವ್ನು ಪರೀಕ್ಷೆ ಮುಗಿದು ಕೇಳಿದೆ ಅವ್ಗೆ, ಏನೋ ನಡಿ ಹಂಗೆ ಹೋಗೋಣ, ಕಾಲೇಜಿಗೆ ಹೋಗಿಬಿಡೋಣ. ಯಾರು ಇಲ್ವಾ? ಅವರೆಲ್ಲ ಹೋಗ್ಬಿಟ್ರೆ ನನ್ನ ಪರೀಕ್ಷೆ ಮುಗಿದೋಗ್ಯದ, ನನ್ನ ಕರಿಯರ್ ಆಗ್ತಾ, ಇದಕ್ಕೆಲ್ಲ ಹೋಗಿ ಏನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ನನಗೆ ಸುಮ್ಮನೆ ಕೂಡಿಸ್ಬಿಟ್ಟ. ಅಲ್ಲ, ಹೀಗೆಲ್ಲ ಆದ್ರೆ ನಾವು ಯಾರನ್ನ ಹೋಗ್ಬೇಕು? ನಮ್ಮ ಜನಿವಾರ ತಂಟೆಗೆ ಬರ್ತಂದ್ರೆ ನಾವೇನು ಹೇಳೋಣ? ಜನಿವಾರ ಏನು ಮಾಡಿದೆ ಇವ್ರಿಗೆ? ಜನಿವಾರದಾಗ ಏನು ಡಿವೈಸ್ ಇಟ್ಕೊಳಕ್ಕೆ ಬರ್ತದೆ? ಅದರಿಂದ ಏನು ಲುಕ್ಸಾನ್ ಅದ ನಮ್ಮ ಮಂದಿಗೆ? ಯಾಕೆ ನಮ್ಮ ಸಮಾಜಕ್ಕೆ ಹಿಂಗೆ ಮಾಡ್ತಾರೆ ಇವ್ರಿಗೆ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.